ಆತ್ಮೀಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಿಮಗೆ ಕನ್ನಡದ ವ್ಯಾಕರಣದ ತರಗತಿಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಹೊಸ ವ್ಯಾಕರಣಾಂಶದ ಕಡೆಗೆ ನಾವು ತೆರಳೋಣ. ಯಾವ ವ್ಯಾಕರಣಾಂಶ ಅಂತ ಹೇಳಿದ್ರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರಬಹುದು ಈಗಾಗಲೇ. ಅದು ಗುಣಿತಾಕ್ಷರಗಳ ಕಡೆಗೆ ನಾವು ಹೋಗೋಣ. ಏನು ಗುಣಿತಾಕ್ಷರಗಳು ಅಂದರೆ ಎಲ್ಲರೂ ಕೂಡ ಸರಿಯಾಗಿ ಗಮನ ಕೊಡಿ ಮಕ್ಕಳೇ. ಅದನ್ನೇ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಇದರ ಬಗ್ಗೆ ನಾವು ಸರಿಯಾಗಿ ತಿಳಿಯುವ ಪ್ರಯತ್ನವನ್ನು ಮಾಡೋಣ ಮಕ್ಕಳೇ. ಯಾವುದರ ಬಗ್ಗೆ? ಗುಣಿತಾಕ್ಷರಗಳ ಬಗ್ಗೆ. ಇಲ್ಲಿ ಕೆಲವೊಂದು ಅಕ್ಷರಗಳನ್ನು ಬರೀತೀನಿ ಮಕ್ಕಳೇ, ಗಮನ ಇರಲಿ. ನೋಡಿ, ದ, ಆಮೇಲೆ ಇನ್ನೊಂದು ವ, ಮತ್ತೊಂದು ರ, ಈ ರೀತಿ ಒಂದು 3 ವ್ಯಂಜನಗಳನ್ನು ಬರೆದಿದ್ದೀನಿ ಮಕ್ಕಳೇ. ಈ 3 ವ್ಯಂಜನಗಳನ್ನು ನೀವು ಓದಿದ್ರೆ ನಿಮಗೇನಾದರೂ ಅರ್ಥಪೂರ್ಣವಾಗಿರುವಂತಹ ವಾಕ್ಯ ಅಥವಾ ಪದ ಸಿಗುತ್ತಾ ನಿಮಗೆ? ನೋಡಿ, ದ, ವ, ರ ಹಾಗೆ ಓದಬೇಕು. ಅದು ಏನು ಪದ ಆಯಿತು ಅಂಥೇಳಿ ನಮಗೆ ಸ್ಪಷ್ಟವಾಗಿ ತಿಳಿಯುವುದಿಲ್ಲ. ಅದು ನಮಗೆ ಸ್ಪಷ್ಟವಾಗಿ ಅರ್ಥ ಆಗಬೇಕು ಅಂದರೆ ಏನು ಮಾಡಬೇಕು? ಬರೇ ವ್ಯಂಜನಾಕ್ಷರಗಳಿಂದ ನಾವು ಒಂದು ಅರ್ಥಪೂರ್ಣವಾದ ಪದವನ್ನು ರಚನೆ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಬರೇ ವ್ಯಂಜನಗಳನ್ನೇ ನಾವು ಸ್ಪಷ್ಟವಾಗಿ ಓದೋದಕ್ಕೂ ಕೂಡ ಆಗೋದಿಲ್ಲ, ವಾಕ್ಯ ರಚನೆಯೂ ಕೂಡ ಆಗೋದಿಲ್ಲ. ಅದು ಆಗಬೇಕು ಅಂದರೆ ಏನು ಮಾಡಬೇಕು ನಾನು ಹೇಳ್ತೀನಿ, ಗಮನ ಕೊಟ್ಟು ನೋಡಿ ಮಕ್ಕಳೇ. ಈ ವ್ಯಂಜನಗಳ ಜೊತೆಗೆ 13 ಅಕ್ಷರಗಳ ಸ್ವರಗಳಲ್ಲಿ ಯಾವುದನ್ನಾದರೂ ಸೇರಿಸಬೇಕು ಅರ್ಥ ಬರುವಂತೆ. ಈಗ ನೋಡಿ, ಇಲ್ಲಿ ಇದೇ ದ ಅನ್ನುವಂತಹ ಅಕ್ಷರಕ್ಕೆ ನಾನು ಎ ಅನ್ನುವಂತಹ ಸ್ವರ ಸೇರಿಸ್ತೀನಿ. ಏನು ಸೇರಿಸ್ತೀನಿ? ಎ ಅನ್ನುವಂತಹ ಸ್ವರ. ಅವಾಗ ಅದು ಏನು ಅರ್ಥವನ್ನ ಪಡ್ಕೊಳ್ತತಿ ಅಂತ ಹೇಳಿದ್ರೆ ದೇ. ಗಮನ ಐತಲ್ಲ, ಏನೈತಿ? ದೇ. ಮುಂದಿನ ಅಕ್ಷರ ಯಾವುದಿದೆ ನೋಡಿ, ವ. ಯಾವುದು? ವ ಅನ್ನುವಂತಹ ವ್ಯಂಜನ ಇದೆ. ಇದಕ್ಕೆ ನಾನು ಏನು ಸ್ವರ ಸೇರಿಸ್ತೀನಿ ಅಂತ ಹೇಳಿದ್ರೆ ಆ. ಅವಾಗ ಇದು ಏನು ಅಕ್ಷರ ರೂಪವನ್ನ ಪಡ್ಕೊಳ್ತತಿ ಅಂತ ಹೇಳಿದ್ರೆ ವ. ಹಾಗೇನೆ ಕೊನೆಯದಾಗಿರ್ತಕ್ಕಂತಹ ಒಂದು ಅಕ್ಷರ ಯಾವುದು ಅಂತ ಹೇಳಿದ್ರೆ ರ. ಇದಕ್ಕೆ ನಾನು ಏನು ಸೇರಿಸ್ತೀನಿ ಅಂತ ಹೇಳಿದ್ರೆ ಉ ಅನ್ನುವಂತಹ ಸ್ವರ ಸೇರಿಸ್ತೀನಿ. ಅವಾಗ ಇದು ಏನು ಅಕ್ಷರ ಆಗುತ್ತೆ ಅಂತ ಹೇಳಿದ್ರೆ ರು ಅಕ್ಷರ ಆಗುತ್ತೆ. ಈಗ ನೀವು ಇಲ್ಲಿರುವಂತಹ ಅಕ್ಷರಗಳ ಗುಂಪನ್ನ ಗಮನಿಸಿ, ಈ ಅಕ್ಷರಗಳನ್ನ ಸೇರಿಸಿದ್ರೆ ಏನು ಅರ್ಥ ಸಿಗುತ್ತೆ, ಪದ ರಚನೆ ಆಗುತ್ತೆ. ಏನಾಯಿತು ಹೇಳಿ? ದಾಗೆ ಎ ಸೇರಿ ದೇ, ವಾಗೆ ಆ ಸೇರಿ ವಾ, ರಾಗೆ ಉ ಸೇರಿದ ಮೇಲೆ ಏನಾಯಿತು? ರು ಅನ್ನುವಂತಹ ರೂಪ ಪಡ್ಕಂತು ಆ ಅಕ್ಷರ. ಅವಾಗ ಇಡೀ 3 ಅಕ್ಷರಗಳನ್ನು ಸೇರಿಸಿದರೆ ಏನಾಯಿತು? ದೇವರು. ಒಂದು ಅರ್ಥಪೂರ್ಣವಾದ ಪದ ರಚನೆ ಆಯಿತು. ಒಂದು ಹೊಸ ಆಕಾರವನ್ನ, ರೂಪವನ್ನ ಪಡ್ಕೊಳ್ತು. ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ, ಗುಣಿತಾಕ್ಷರ ಅಂತ ಹೇಳಿದರೆ ಏನು ಅಂತ ಹೇಳಿದ್ರೆ ವ್ಯಂಜನದ ಜೊತೆಗೆ ಸ್ವರ ಸೇರಿ. ಸರಿಯಾಗಿ ಅರ್ಥ ಮಾಡ್ಕೊಳಕತ್ತಿರಲ್ಲ? ವ್ಯಂಜನದ ಜೊತೆಗೆ ಸ್ವರ ಸೇರಿ ಆಗುವ ಅಕ್ಷರವನ್ನೇ ಏನಂತ ಕರೀತಾರೆ ಅಂತ ಹೇಳಿದ್ರೆ ಗುಣಿತಾಕ್ಷರಗಳು ಅಂಥೇಳಿ ಕರೀತಾ ಹೋಗ್ತಾರೆ. ಈಗ ಅದರ ವ್ಯಾಖ್ಯಾನವನ್ನ ಸರಿಯಾಗಿ ತಿಳ್ಕೊಳ್ಳೋಣ ಮಕ್ಕಳೇ. ಬರ್ಕೊಳ್ಳುವಂತಹ ಪ್ರಯತ್ನ ಮಾಡಿ. ವ್ಯಂಜನದ ಜೊತೆಗೆ ಸ್ವರ ಸೇರಿ. ಏನು ಸೇರಿ? ಸ್ವರ ಸೇರಿ
ಆಗುವ ಅಕ್ಷರವೇ. ಆಗುವ ಅಕ್ಷರವೇ ಗುಣಿತಾಕ್ಷರವಾಗಿದೆ ಅಥವಾ ಗುಣಿತಾಕ್ಷರ ಎನಿಸಿದೆ. ಅರ್ಥ ಆಗ್ತಿದೆ ಅಂತ ನಾನು ನಿಮಗೆ ಭಾವಿಸ್ತೀನಿ ಮಕ್ಕಳೇ. ನೋಡಿ ಏನಿದೆ, ವ್ಯಂಜನದ ಜೊತೆಗೆ ಏನು ಸೇರಬೇಕು? ಸ್ವರ ಸೇರಬೇಕು. ನಾನಿಲ್ಲಿ ನಿಮಗೆ ಉದಾಹರಣೆಯನ್ನ ಕೊಟ್ಟಿದ್ದೀನಿ, ಗಮನ ಐತಲ್ಲ. ನೋಡಿ, ದ ಅನ್ನೋದು ವ್ಯಂಜನ, ವ್ಯಂಜನದ ಜೊತೆಗೆ ಏನು ಸೇರಿಸಿದ್ದೀವಿ ನಾವು? ಸ್ವರಾಕ್ಷರ ಸೇರಿಸಿದ್ದೀವಿ. ನಾವು ಒಂದು ಅರ್ಥಪೂರ್ಣ ಅಕ್ಷರ ಜೊತೆಗೆ ಪದವನ್ನು ರಚನೆ ಮಾಡಬೇಕು ಅಂತ ಹೇಳಿದ್ರೆ ಸ್ವರದ ಜೊತೆಗೆ ವ್ಯಂಜನ ಸೇರಲೇಬೇಕು. ಯಾವಾಗ ವ್ಯಂಜನದ ಜೊತೆಗೆ ಆ ಸ್ವರಾಕ್ಷರ ಸೇರುತ್ತೋ, ಸೇರಿದಾಗ ಆಗುವಂತಹ ಅಕ್ಷರವನ್ನೇ ಏನಂತ ಕರಿತೀವಿ ನಾವು? ಗುಣಿತಾಕ್ಷರ ಅಂಥೇಳಿ ಕರಿತಾ ಹೋಗ್ತೀವಿ. ಹಾಗೆ ನೋಡೋದಾದ್ರೆ ಗುಣಿತಾಕ್ಷರಗಳನ್ನು ಎಷ್ಟು ಬರೀಬಹುದು, ಎಷ್ಟು ಅಕ್ಷರಗಳ ರಚನೆಯನ್ನ ಮಾಡಬಹುದು ಅಂತ ಹೇಳಿದ್ರೆ ನಿಮಗೀಗಾಗಲೇ ತಿಳಿದಿದೆ. ಒಟ್ಟು ಇರುವ ವ್ಯಂಜನಾಕ್ಷರಗಳು ಎಷ್ಟು ನೆನಪಿರಬೇಕು ಮಕ್ಕಳೇ. ನಮ್ಮ ಕನ್ನಡ ವರ್ಣಮಾಲೆಯಲ್ಲಿ ಇರುವಂತಹ ವ್ಯಂಜನಾಕ್ಷರಗಳು ಎಷ್ಟು ಅಂತ ಹೇಳಿದ್ರೆ 34 ಇದಾವೆ. ಗೊತ್ತಿದಾವಲ್ಲ ಎಷ್ಟಿದಾವೆ? 34 ಇದಾವೆ. ಅವು ಎಲ್ಲಿಂದ ಎಲ್ಲಿವರೆಗೂ ಗೊತ್ತೈತಿ ನಿಮಗೆ? ಕಾದಿಂದ ಹಿಡಿದು ಳಾವರೆಗೂ. ನೆನಪೈತಲ್ಲ? ಕಾದಿಂದ ಹಿಡಿದು ಳಾವರೆಗೂ ಇದಾವೆ. ಹಾಗೇನೆ ಈ 34 ವ್ಯಂಜನಗಳಿಗೆ ನಾವು ಸ್ವರಗಳು ಇರೋದು ಎಷ್ಟು? ಸ್ವರಗಳು ಇರೋದು ಎಷ್ಟು ನೆನಪಿರಬೇಕು. ಸ್ವರಗಳು ಇರೋದು ಎಷ್ಟಪ್ಪ ಅಂತ ಹೇಳಿದ್ರೆ 13 ಸ್ವರಗಳದಾವೆ. ನೆನಪೈತಲ್ಲ? ಅವು ಯಾವ್ಯಾವು? ಎಲ್ಲಿಂದ ಎಲ್ಲಿವರೆಗೂ? ಆದಿಂದ ಹಿಡಿದು ಎಷ್ಟು ಅವುವರೆಗೂ 13 ಸ್ವರಗಳು ಇದಾವೆ. ಅದು ಕೂಡ ನಿಮಗೆ ಗೊತ್ತಿರಬೇಕು. ಅದರ ಜೊತೆಗೆ 2 ಯೋಗವಾಹ ಅಕ್ಷರಗಳಿದಾವೆ ಮಕ್ಕಳೇ. ಗೊತ್ತದವಲ್ಲ? 2 ಯೋಗವಾಹಗಳು ಗೊತ್ತಿದೆ ನಿಮಗಾಗಲೇ. ನಾವಾಗಲೇ ವರ್ಣಮಾಲೆಯ ವಿಷಯದಲ್ಲಿ ತಿಳಿಸಿದ್ದೀವಿ. ಯಾವ್ಯಾವು? ಅಂ ಮತ್ತೆ ಅಹ. ಗೊತ್ತೈತಲ್ಲ? ಒಟ್ಟು ಇರುವ 34 ವ್ಯಂಜನಗಳಿಗೆ 13 ಸ್ವರಗಳನ್ನು ಸೇರಿಸಿ ಗುಣಿತಾಕ್ಷರಗಳನ್ನು ನಾವು ಬರೀತಾ ಹೋಗ್ತೀವಿ. ಅದರ ಜೊತೆಗೆ ಮತ್ತು ಏನನ್ನ ಸೇರಿಸ್ತೀವಪ್ಪ ಅಂತ ಹೇಳಿದ್ರೆ 2 ಯೋಗವಾಹಕಗಳನ್ನು ಕೂಡ ನಾವು ಸೇರಿಸ್ತೀವಿ. ಉದಾಹರಣೆಗೆ ನಿಮಗಿಲ್ಲಿ ನಾನು ತೋರಿಸಿಕೊಡೋದಾದರೆ ಗಮನ ಕೊಡಿ ಮಕ್ಕಳೇ. ಇಲ್ಲಿ ನೋಡಿ, ಕಾಗೆ ಏನು ಆ ಸೇರಿಸಿ ಏನು ಮಾಡ್ತೀವಿ? ಕಾ. ಗೊತ್ತಾಗ್ತಿದೆಯಲ್ಲ? ಅದೇ ರೀತಿಯಲ್ಲೇ ಕಾಗೆ ದೀರ್ಘ ಸ್ವರ ಆ ಸೇರಿಸಿದೀವಿ ಅಂತ ಹೇಳಿದ್ರೆ ಏನಾಗುತ್ತೆ? ಕಾ. ಗೊತ್ತಾಗ್ತದಲ್ಲ? ಬೇರೆ ಬೇರೆ ತೋರಿಸ್ತಿದ್ದೀನಿ ನಾನು ನಿಮಗೆ ಉದಾಹರಣೆಗಳನ್ನ. ಅದೇ ರೀತಿ ಚಾಗೆ ಈ ಸೇರ್ತು ಅಂತ ಹೇಳಿದ್ರೆ ಏನಾಗುತ್ತೆ? ಚಿ ಆಗುತ್ತೆ. ಅದೇ ರೀತಿಯಲ್ಲೇ ಚ ಅಕ್ಷರಕ್ಕೆ ದೀರ್ಘ ಸ್ವರ ಈ ಸೇರಿಸಿದ್ರಪ್ಪ ಅಂತ ಹೇಳಿದ್ರೆ ಏನಾಗುತ್ತೆ? ಚಿ ಆಗುತ್ತೆ. ಹಾಗೇನೆ ಇನ್ನು ಉದಾಹರಣೆಗಳನ್ನ ಕೊಡ್ತಾ ಹೋಗ್ತೀನಿ ನೋಡಿ. ಟ ಅನ್ನುವಂತಹ ವ್ಯಂಜನಕ್ಕೆ ಊ ಸೇರಿಸ್ರಿ. ಊ ಸೇರಿಸಿದಾಗ ಏನಾಯ್ತು? ಅಕ್ಷರ ಟೂ ಆಯ್ತು. ಅದೇ ರೀತಿಯಲ್ಲೇ ಟಾಗೆ ದೀರ್ಘ ಸ್ವರ ಊ ಸೇರಿಸ್ರಿ. ಅವಾಗ ಇದು ಏನಾಯ್ತು? ಟೂ ಆಯ್ತು. ಹಾಗೆ ಬರಿತಾ ಹೋಗ್ತೀವಿ ನಾವು. ಡಾಗೆ ರೂ ಸೇರಿಸ್ರಿ, ಡ್ರೂ ಆಗುತ್ತೆ. ಆಮೇಲೆ ಇನ್ನು ಎಷ್ಟು ಯಾವ ವ್ಯಂಜನಗಳು ಅದಾವೆ ಳಾವರೆಗೂ ಕೂಡ. ರಾಗೆ ಎ ಸೇರಿಸಿದರೆ ರೇ ಆಗುತ್ತೆ, ರಾಗೆ ಊ ಸೇರಿಸಿದರೆ ರೂ ಆಗುತ್ತೆ. ಅವೆಲ್ಲವೂ ಕೂಡ ಎಂತಹ ಅಕ್ಷರಗಳು ಎನಿಸಿಕೊಳ್ತವೆ? ಗುಣಿತಾಕ್ಷರಗಳು ಅಂತ ಹೇಳಿ ಕರೆಸಿಕೊಳ್ತವೆ. ಆಮೇಲೆ ಲಾಸ್ಟಿಗೆ ಹೇಳಿದ್ನೆಲ್ಲ ನಾನು 13 ಸ್ವರಗಳ ಜೊತೆಗೆ ಮತ್ತೇನು ಸೇರಿಸಬಹುದು? 2 ಯೋಗವಾಹಕಗಳು ಅಂದ್ರೆ ಅಮ್ಮ ಅಹವನ್ನು ಕೂಡ ಸೇರಿಸಿ, ಅದಕ್ಕೂ ಕೂಡ ಉದಾಹರಣೆಗಳನ್ನ ನಾನು ನಿಮಗೆ ಹೇಳಬಲ್ಲೆ. ಏನದು? ಗಮನ ಕೊಡಿ. ಕಾಗೆ ಅನುಸ್ವರ ಅಂ ಸೇರಿಸಿದ್ರೆ ಏನಾಗುತ್ತೆ? ಕಮ್ ಆಗುತ್ತೆ. ಅದೇ ರೀತಿಯಲ್ಲೇ ಕಾಗೆ ಮತ್ತೇನು? ಅಹ ಅನ್ನುವಂತಹ ಅಕ್ಷರ ಸೇರಿಸಿದಾಗ ಏನಾಗುತ್ತೆ? ಕಹ ಅನ್ನುವಂತಹ ಅಕ್ಷರ ಆಗೋದನ್ನು ನೀವು ಗಮನಿಸಿದಿರಿ. ಇವನ್ನೇ ಏನಂತ ಕರೆದಿದ್ದಾರೆ? ಗುಣಿತಾಕ್ಷರಗಳು ಅಂತ ಹೇಳಿ ಕರೆದಿರ್ತಕ್ಕಂಥದ್ದು. ಇದನ್ನ ರೂಢಿಯಲ್ಲಿ ಇನ್ನೊಂದು ಹೆಸರು ಇದೆ ಮಕ್ಕಳೇ. ಏನಂತ ಕರೀತಾರೆ ಅಂತ ಹೇಳಿದ್ರೆ ಕಾಗುಣಿತಾಕ್ಷರಗಳು.
ಇದಕ್ಕೆ ರೂಢಿಯಲ್ಲಿ ಕರೆಯುವಂತಹ ಇನ್ನೊಂದು ಹೆಸರು ಏನಂತ ಕರೀತಾರೆ? ಕಾಗುಣಿತಾಕ್ಷರಗಳು ಅಂಥೇಳಿ ಕರೆಯುವ ವಾಡಿಕೆ ಇದೆ, ಅಭ್ಯಾಸ ಇದೆ. ಇನ್ನೂ ಕೆಲವು ಕಡೆಗೆ ಇವುಗಳನ್ನು ಏನಂತ ಕರೀತಾರೆ? ಬಳ್ಳಿಗಳು ಅಂತನೂ ಕೂಡ ಕರೀತಾರೆ. ಗೊತ್ತಿರಬೇಕು ಅಂತ ನಾನು ಭಾವಿಸ್ತೀನಿ ಮಕ್ಕಳೇ. ಏನಂತ ಕರೀತಾರೆ? ಬಳ್ಳಿಗಳು ಅಂತನೂ ಕೂಡ ಕರೀತಾರೆ, ಕಾಗುಣಿತಾಕ್ಷರಗಳು ಅಂತನೂ ಕರೀತಾರೆ. ಹಾಗೇನೆ ಮುಖ್ಯವಾಗಿ ಗುಣಿತಾಕ್ಷರಗಳು ಅಂತ ಹೇಳಿ ಕರೀತಾ ಹೋಗ್ತಾರೆ. ಅರ್ಥ ಆಯ್ತು ಅಂತ ನಾನು ಅನ್ಕೊಂಡಿದ್ದೀನಿ. ಏನು ಗುಣಿತಾಕ್ಷರಗಳು? ವ್ಯಾಖ್ಯಾನದ ಮೇಲೆ ನಿಗಾ ಇರಲಿ ಮಕ್ಕಳೇ. ವ್ಯಂಜನದ ಜೊತೆಗೆ ಏನು ಸೇರಿ? ಸ್ವರಾಕ್ಷರ ಸೇರಿ, ಸ್ವರ ಸೇರಿ ಆಗುವ ಅಕ್ಷರಗಳನ್ನೇ ಏನಂತ ಕರೆದಿದ್ದಾರೆ? ಗುಣಿತಾಕ್ಷರಗಳು ಅಂತ ಹೇಳಿ ಕರೆದಿದ್ದಾರೆ. ನಾನಿಲ್ಲಿ ನಿಮಗೆ ಕೆಲವೊಂದು ಉದಾಹರಣೆಗಳನ್ನು ತೋರಿಸಿದ್ದೀನಿ ಮಕ್ಕಳೇ. ನೀವು ಕಾದಿಂದ ಶುರು ಮಾಡಿ, ಅರ್ಥ ಆಗ್ತದಲ್ಲ, ಒಂದು ರೀತಿಯಲ್ಲಿ ಮನೆಗೆಲಸ ಅಂದ್ಕೊಳ್ಳಿ, ತಪ್ಪಿಲ್ಲ, ಹೋಮ್ವರ್ಕ್. ಕಾದಿಂದ ಶುರು ಮಾಡಿ ಇಲ್ಲಿವರೆಗೂ ಲಾವರೆಗೂ ಕೂಡ ಏನು ಮಾಡಬೇಕು ಅಂತ ಹೇಳಿದ್ರೆ ಸ್ವರಾಕ್ಷರಗಳನ್ನು ಸೇರಿಸಿ ಆ ರೀತಿಯಲ್ಲಿ ಬರೆಯುವ ಪ್ರಯತ್ನ ಮಾಡಬೇಕು. ಹಾಗೇನೆ ಬರೀ ಆದಿಂದ ಅವು ಸ್ವರಾಕ್ಷರಗಳು ಮಾತ್ರ ಅಲ್ಲ, ಕೊನೆಯಲ್ಲಿ ಏನು ಸೇರಿಸಿ ಬರೀರಿ? ಅಹಗಳನ್ನು, ಯೋಗವಾಹಕಗಳನ್ನು ಕೂಡ ಸೇರಿಸಿ ಗುಣಿತಾಕ್ಷರಗಳನ್ನು ಬರೆಯುವ ಅಭ್ಯಾಸವನ್ನು ನೀವು ಮಾಡಬೇಕು, ಬರೀಬೇಕು. ಇವುಗಳನ್ನು ಬರೆಯೋ ಪ್ರಯತ್ನ ಮಾಡಿದಾಗ ನೀವು ಪರೀಕ್ಷೆಯಲ್ಲಿ ಉತ್ತರಗಳನ್ನು ಬರೀಬೇಕಾದ್ರೆ ಅಕ್ಷರಗಳು ಲೋಪದೋಷ ಆಗೋದಿಲ್ಲ, ಅಕ್ಷರಗಳು ತಪ್ಪು ಬರೆಯುವಂಥದ್ದು ಸಂದರ್ಭ ಎದುರಾಗಲ್ಲ. ಇವೆಲ್ಲವೂ ಕೂಡ ಗೊತ್ತಿರಬೇಕು. ಈ ಪ್ರಯತ್ನವನ್ನು ನೀವೆಲ್ಲರೂ ಕೂಡ ಮನೆಯಲ್ಲಿ ಮಾಡ್ತೀರಿ ಅನ್ನೋ ಒಂದು ನಂಬಿಕೆಯನ್ನು ನಾನು ಇಟ್ಕೊಳ್ತೀನಿ ಮಕ್ಕಳೇ. ಹಾಗಾಗಿ ಇಂದಿನ ಈ ಗುಣಿತಾಕ್ಷರದ ವಿಷಯ ನಿಮಗೆ ಅರ್ಥ ಆಯಿತು ಅಂಥೇಳಿ ನಾನು ಭಾವಿಸ್ತಾ, ಮತ್ತೆ ಮುಂದಿನ ವ್ಯಾಕರಣಾಂಶದೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಯಾರೆಲ್ಲ ನನ್ನ ಈ GMV ಕನ್ನಡ ಚಾನಲನ್ನು ನೋಡ್ತಾ ಇದ್ದೀರಿ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಇಷ್ಟವಾದಲ್ಲಿ ಲೈಕ್ ಮಾಡಿ, ಏನಾದರೂ ತಪ್ಪುಗಳಾಗಿದ್ದರೆ ಸೂಚಿಸಿ. ಹಾಗೆಯೇ ನನ್ನ ಭಾಳ ಕಳಕಳಿಯ ವಿನಂತಿ ಏನಂತಂದು ಹೇಳಿದ್ರೆ, ಓದುವಂತಹ ವಿದ್ಯಾರ್ಥಿಗಳಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಅಂಥೇಳಿ ಕೇಳ್ಕೊಳ್ತಾ ಇಂದಿನ ಈ ತರಗತಿಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು.